ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಬೇಕಾ. ಸ್ನೇಹಿತರೆ, ಇವತ್ತು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಿರ್ತಕ್ಕಂತಹ ನಿಧಿ ರಹಸ್ಯವನ್ನು ಬೆನ್ನತ್ತಿ ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿಯ ಪರಂಪರ ಅಭಿವೃದ್ಧಿ ಇಲಾಖೆ, ಈ ಮೂರು ಇಲಾಖೆಗಳು ಸೇರಿ ಮತ್ತಷ್ಟು ನಿಧಿ, ಮತ್ತಷ್ಟು ಇತಿಹಾಸದ ಕುರುಹುಗಳಿಗಾಗಿ ಉತ್ಖನನ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಈ ಉತ್ಖನನ ಎಂಬತಕ್ಕಂಥದ್ರ ಬಗ್ಗೆ ಹಲವರಿಗೆ ಮಾಹಿತಿಗಳು ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಆ ಉತ್ಖನನ ಎಂಬತಕ್ಕಂಥದ್ದು ಏನು, ಹೇಗೆ ಅದರ ಪ್ರೊಸೆಸ್ ಇರ್ತದೆ ಎಂಬತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಎಕ್ಸ್ಕವೇಷನ್ ಅಥವಾ ಉತ್ಖನನ ಎಂಬತಕ್ಕಂತಹ ವಿಚಾರ ಬರ್ತಕ್ಕಂಥದ್ದು ನಮಗೆ ಇತಿಹಾಸ ಪೂರ್ವಕಾಲದ ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ, ಇತಿಹಾಸದ ಕಾಲದಲ್ಲಿ ಬರವಣಿಗೆಗಳು ಲಭ್ಯ ಇರುತ್ತೆ. ಬರವಣಿಗೆಗಳು ಲಭ್ಯ ಇಲ್ಲದೆ ಇರತಕ್ಕಂತಹ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಆ ಕಾಲದ ಅಧ್ಯಯನವನ್ನು ನಾವು ಪುರಾತತ್ವ ಆಧಾರಗಳ ಮೇಲೆ ಅಧ್ಯಯನ ಮಾಡಲಾಗುತ್ತೆ. ಆ ಪುರಾತತ್ವ ಆಧಾರಗಳಲ್ಲಿ ಉತ್ಖನನವು ಕೂಡ ಒಂದು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅಂತ ಬರ್ತವೆ. ಅದರಲ್ಲಿ ಉತ್ಖನನವು ಕೂಡ ಒಂದು. ಉತ್ಖನನಕ್ಕಿಂತ ಮುಂಚೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಕಾರ್ಯ ಅಂತಂದರೆ ಭೂ ಸಂಶೋಧನೆ ಅಂತ ಕರಿತೀವಿ, ಅಂದರೆ ಎಕ್ಸ್ಪ್ಲೋರೇಷನ್ ಅಂತ ಕರಿತೀವಿ. ಭೂ ಸಂಶೋಧನೆಯನ್ನು ಹೇಗೆ ಮಾಡ್ತಕ್ಕಂಥದ್ದು, ಎಲ್ಲಿ ಮಾಡ್ತಕ್ಕಂಥದ್ದು ಎಂಬತಕ್ಕಂಥದ್ದು ಬಹಳ ಮುಖ್ಯ. ಭೂ ಸಂಶೋಧನೆಯನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಎಲ್ಲಿ ಕೈಗೊಳ್ತಾರೋ ಆ ಜಾಗಕ್ಕೆ ಒಂದು ಐತಿಹಾಸಿಕ ಮಹತ್ವ ಅಥವಾ ಚಾರಿತ್ರಿಕ ಮಹತ್ವ ಇರಬೇಕು. ಉತ್ಖನನವನ್ನು ಕೈಗೊಳ್ತಕ್ಕಂತಹ ಮುಂಚೆ ಆ ಜಾಗದಲ್ಲಿ ಯಾವುದಾದರೂ ನಿಧಿ ಅಥವಾ ಸಂಪತ್ತುಗಳು ಸಿಕ್ಕಿರಬೇಕು. ಮತ್ತೊಂದು ಅಂಶ ಅಂತಂದರೆ, ಎಲ್ಲಿ ಉತ್ಖನನವನ್ನು ಕೈಗೊಳ್ತಾರೋ ಆ ಜಾಗದಲ್ಲಿ ಯಾವುದಾದರೂ ಐತಿಹಾಸಿಕ ಕುರುಹುಗಳು ಅಥವಾ ಅವಶೇಷಗಳು ನಮಗೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಆ ಜಾಗವನ್ನು ಗುರುತಿಸಿ ಈ ಉತ್ಖನನ ಕಾರ್ಯವನ್ನು ಕೈಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಉತ್ಖನನದಲ್ಲಿ ಎರಡು ವಿಧಗಳನ್ನು ಕಾಣ್ಬೋದು ಮುಖ್ಯವಾಗಿ. ಒಂದು ಲಂಬ ಉತ್ಖನನ, ಮತ್ತೊಂದು ವಿಸ್ತೃತ ಉತ್ಖನನ ಅಂತ. ಒಂದು ಹಾರಿಜಾಂಟಲ್, ಮತ್ತೊಂದು ವರ್ಟಿಕಲ್ ಎಕ್ಸ್ಕವೇಷನ್ ಅಂತ ಕರಿತೀವಿ. ಈ ಎರಡು ಮಾದರಿಯಲ್ಲಿ ಉತ್ಖನನವನ್ನು ಕೈಗೊಳ್ಳಲಾಗುತ್ತೆ ಪುರಾತತ್ವ ಶಾಸ್ತ್ರಜ್ಞರು. ಅದು ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಕೈಗೊಳ್ತಕ್ಕಂಥದ್ದನ್ನು ಕಾಣ್ಬೋದು. ಯಾಕೆಂತಂದರೆ ಸಾವಿರಾರು ವರ್ಷಗಳಿಂದ ಕುರುಹುಗಳು ಭೂಮಿಯಲ್ಲಿ ಒದಗಿ ಹೋಗಿರೋದ್ರಿಂದ ಅವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ನಾಶ ಆಗ್ತಕ್ಕಂತಹ ಸಂಭವ ಹೆಚ್ಚು ಇರೋದರಿಂದ ಉತ್ಖನನವನ್ನು ವೈಜ್ಞಾನಿಕವಾಗಿ ಬಹಳ ಸೂಕ್ಷ್ಮವಾಗಿ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಜೊತೆಗೆ ಉತ್ಖನನ ಎಂಬತಕ್ಕಂಥದ್ದು ಅದೊಂದು ರೀತಿಯಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂತಹ ವಿಧಾನ, ಅಂದರೆ ಸೈಂಟಿಫಿಕ್ಕು, ಸೆನ್ಸಿಟಿವ್ ಹಾಗೂ ಕ್ಯೂರಿಯಾಸಿಟಿ ಇರ್ತಕ್ಕಂತಹ ಒಂದು ಕೆಲಸ. ವೈಜ್ಞಾನಿಕ ರೀತಿಯಲ್ಲೇ ಉತ್ಖನನವನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಮೆಷಿನರಿಗಳನ್ನು ಹಾಗೂ ಮನುಷ್ಯರನ್ನು ಸಹ ಬಳಸಿಕೊಳ್ಳುವ ಮೂಲಕ ಬಹಳ ಸೂಕ್ಷ್ಮವಾಗಿ ಉತ್ಖನನವನ್ನು ಮಾಡಬೇಕಾಗುತ್ತೆ. ಉತ್ಖನನವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ 10x10 ಅಥವಾ 10x12 ರೀತಿಯಲ್ಲಿ 4 ಬಾಕ್ಸ್ಗಳನ್ನು ಮಾಡ್ಕೊಳ್ಳಾಗುತ್ತೆ. ಸ್ಕ್ವೇರ್ ಟೈಪ್ನಲ್ಲಿ ಬಾಕ್ಸ್ಗಳನ್ನು ಮಾಡ್ಕೊಳ್ಳಾಗುತ್ತೆ. ಅದರಲ್ಲಿ ಕ್ಲಾಕ್ ವೈಸ್ ಸಹ ಉತ್ಖನನವನ್ನು ಕೈಗೊಳ್ತಕ್ಕಂಥದ್ದು ಒಂದು ವಿಧಾನ. ಮೊದಲಿಗೆ ಉತ್ಖನನವನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾನಿಂಗ್ ಅಥವಾ ಯೋಜನೆಯನ್ನು ಮಾಡ್ಕೋಬೇಕಾಗುತ್ತೆ. ಆ ಪ್ಲ್ಯಾನಿಂಗ್ ನಂತರದಲ್ಲಿ ಆ ಉತ್ಖನನ ಜಾಗವನ್ನು ನಿಗದಿ ಮಾಡಿ ಅದನ್ನು ಮಾರ್ಕ್ ಮಾಡಿ ಆ ನಂತರದಲ್ಲಿ ಉತ್ಖನನವನ್ನು ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂತಹ ಪ್ರಕ್ರಿಯೆ. ಉತ್ಖನನ ಅಂತಂದರೆ ಅಷ್ಟು ಸರಳವಾಗಿರ್ತಕ್ಕಂತಹ ವಿಧಾನ ಅಲ್ಲವೇ ಅಲ್ಲ. ಉತ್ಖನನವನ್ನು ಮಾಡೋದಕ್ಕಿಂತ ಮುಂದೆ ಒಂದು ಸಮಗ್ರವಾಗಿರ್ತಕ್ಕಂತಹ ಯೋಜನೆ ಅಥವಾ ಪ್ಲ್ಯಾನಿಂಗನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಆ ಜಾಗವನ್ನು ಗುರುತಿಸಿ ಮಾರ್ಕಿಂಗ್ ಕೂಡ ಮಾಡಬೇಕಾಗುತ್ತೆ. ಅಳತೆಗೆ ಅನುಗುಣವಾಗಿ ಮಾರ್ಕಿಂಗನ್ನು ಕೂಡ ಮಾಡಲಾಗುತ್ತೆ. ಆ ಮಾರ್ಕಿಂಗ್ ಮಾಡಿದ ನಂತರದಲ್ಲಿ ಉತ್ಖನನವನ್ನು ಕೈಗೊಳ್ಳಲಾಗುತ್ತೆ. ಆ ಉತ್ಖನನದಲ್ಲಿ ಸಿಕ್ಕಂತಹ ಅವಶೇಷಗಳು ಅಥವಾ ವಸ್ತುಗಳ ಆಧಾರದ ಮೇಲೆ ಅದು ಲಂಬ ಉತ್ಖನನವನ್ನು ಮಾಡಬೇಕಾ ಅಥವಾ ವಿಸ್ತೃತ ಉತ್ಖನನವನ್ನು ಮಾಡಬೇಕಾ ಎಂಬತಕ್ಕಂತಹ ಒಂದು ನಿರ್ಧಾರವನ್ನು ಪುರಾತತ್ವ ಶಾಸ್ತ್ರಜ್ಞರು ಮಾಡ್ತಾರೆ. ಅಲ್ಲಿ ಸಿಕ್ಕಂತಹ ವಸ್ತುಗಳು ಮತ್ತು ಅಲ್ಲಿ ಸಿಕ್ಕಂತಹ ಅವಶೇಷಗಳ ಆಧಾರದ ಮೇಲೆ ಅಲ್ಲಿನ ಇತಿಹಾಸ ಗತಕಾಲಕ್ಕೆ ಕೊಂಡೊಯ್ತಕ್ಕಂತಹ ಒಂದು ಕೆಲಸವನ್ನು ಪುರಾತತ್ವ ಶಾಸ್ತ್ರಜ್ಞರು ಮಾಡಬೇಕಾಗುತ್ತೆ. ಈ ಉತ್ಖನನವನ್ನು ಕೈಗೊಳ್ತಕ್ಕಂತಹ ಸಂದರ್ಭದಲ್ಲೂ ಸಹ ಸುರಕ್ಷತೆಯನ್ನು ಕೈಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಆ ಸುರಕ್ಷತೆಯನ್ನು ಕೈಗೊಳ್ಳುವ ಮೂಲಕ ಆ ಉತ್ಖನನವನ್ನು ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಕೆಲಸ. ಅವಶೇಷಗಳು ಅಥವಾ ನಿಧಿ ಎಂಬತಕ್ಕಂಥದ್ದನ್ನು ಯಾವುದರ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಯಾವುದೇ ಒಂದು ವಸ್ತುವಿಗೆ 100 ವರ್ಷ ತುಂಬಿದರೆ ಅದನ್ನು ಅವಶೇಷ ಅಂತ ಕರಿತೀವಿ. ಆ ಅವಶೇಷ ಸರ್ಕಾರದ ಸ್ವತ್ತಾಗಿರುತ್ತೆ. ಅಂತಂದರೆ ಭೂಮಿಯ ಒಳಗಡೆ ಇರ್ತಕ್ಕಂತಹ ಸಂಪತ್ತೇನಿದೆ ಅದು ಸರ್ಕಾರದ ಸ್ವತ್ತಾಗಿರುತ್ತೆ. ಅದನ್ನು ಯಾವುದರ ಆಧಾರದ ಮೇಲೆ ಅಂತಂದರೆ, ವೈಜ್ಞಾನಿಕವಾಗಿ ಹಲವು ಪ್ರಯೋಗಗಳನ್ನು ಆಧರಿಸಿ ಸಿಕ್ಕಂತಹ ವಸ್ತುಗಳು, ಸಿಕ್ಕಂತಹ ಅವಶೇಷಗಳನ್ನು ಇಟ್ಕೊಂಡು ಅಧ್ಯಯನವನ್ನು ಮಾಡಿ ಕಾಲವನ್ನು ನಿಗದಿ ಮಾಡಿ ಇಂಥದ್ದೇ ಎಂಬತಕ್ಕಂತಹ ರೀತಿಯಲ್ಲಿ ಒಂದು ಸಮಂಜಸವಾಗಿರ್ತಕ್ಕಂತಹ ಉತ್ತರವನ್ನು ಕಂಡುಕೊಳ್ತಕ್ಕಂತಹ ಪ್ರಯತ್ನವನ್ನು ಪುರಾತತ್ವ ಶಾಸ್ತ್ರಜ್ಞರು ಮಾಡ್ತಾರೆ. ಉತ್ಖನನ ಅಥವಾ ಎಕ್ಸ್ಕವೇಷನ್ ಅಂತಂದರೆ ಭೂಮಿಯನ್ನು ಅಗಿತಕ್ಕಂಥದ್ದು, ಅದನ್ನು ತೋಡ್ತಕ್ಕಂಥದ್ದು, ಡಿಗ್ಗಿಂಗ್ ಅಂತ ಏನು ಕರಿತೀವಿ. ಭೂಮಿಯನ್ನು
ಭೂಮಿಯನ್ನು ತೋಡ್ತಕ್ಕಂಥದ್ದು. ಆ ಕುರುಹುಗಳ ಆಧಾರದ ಮೇಲೆ ಭೂಮಿಯನ್ನು ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದಾದರೂ ನಿಧಿಗಳು, ಅವಶೇಷಗಳು, ಶಿಲ್ಪಗಳು, ನಾಣ್ಯಗಳು ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು ಪತ್ತೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈ ಇತ್ತೀಚೆಗೆ ಸಿಕ್ಕಂತಹ ಗದಗ್ನಲ್ಲಿ ಸಿಕ್ಕಂತಹ ಒಂದು 450 ಗ್ರಾಮ್ ಚಿನ್ನಾಭರಣ ಏನಿದೆ, ಆ ಆಧಾರದ ಮೇಲೆ ಈಗ 2-3 ದಿನಗಳಿಂದ ಗದಗ್ನಲ್ಲಿ ಉತ್ಖನನವನ್ನು ಕೈಗೊಂಡಿದ್ದಾರೆ. ಹೀಗೆ ಲಕ್ಕುಂಡಿಯಲ್ಲಿ ಕೈಗೊಂಡಿರ್ತಕ್ಕಂತಹ ಉತ್ಖನನ ನಿರಂತರವಾಗಿ ಸುಮಾರು 1 ತಿಂಗಳುಗಳ ಕಾಲ ಅದನ್ನು ಮಾಡಲಾಗುತ್ತೆ. ಆ ಉತ್ಖನನದಲ್ಲಿ ಏನು ಅಂಶಗಳು ಸಿಗ್ತವೆ, ಅಥವಾ ನಿಧಿ ಸಿಗುತ್ತಾ, ಅಥವಾ ಸಂಪತ್ತು ಸಿಗುತ್ತಾ, ಅಥವಾ ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂತಹ ಕುರುಗುಹುಗಳು ಸಿಗ್ತವೆ ಅಂತಕ್ಕಂತಹ ವಿಚಾರವನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.